ಸೊ ಸ್ಕಿನ್ ಟ್ಯಾಕ್ಸ್ ಮೋಸ್ಟ್ ಆಫ್ ಜೆನೆಟಿಕಲಿ ಟೆಂಡೆನ್ಸಿ ಇದ್ದವರಲ್ಲಿ ಕಾಣಿಸುತ್ತೆ. ಅಂದ್ರೆ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಅಜ್ಜ ಆಗಿರ್ಬೋದು, ಆ ತರ ಏನಾದ್ರು ಇದ್ರೆ ನಮ್ಗೆ ಕಾಣಿಸುವಂತ ಚಾನ್ಸಸ್ ಇರುತ್ತೆ. ಸೊ ಆ ತರ ಜೆನೆಟಿಕಲಿ ಬಂದಿರುವಂತದ್ದು ಕೆಲವೊಮ್ಮೆ 20 ವರ್ಷ, 25 ವರ್ಷ, 30 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು ಕೆಲವೊಬ್ಬರಲ್ಲಿ ಇಟ್ ಇಸ್ ಬಿಕಾಸ್ ಆಫ್ ದ ಮೆಟಬಾಲಿಕ್ ಸಿಂಡ್ರೋಮ್, ಸ್ವಲ್ಪ ಡಯಾಬಿಟಿಸ್ ಆಗಿರ್ಬೋದು ಅಥವಾ ಹೈಪರ್ಟೆನ್ಷನ್ ಇದಾಗಿರ್ಬೋದು, ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗಿರೋದು, ಅವಾಗ ಇನ್ಸುಲಿನ್ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಜಾಸ್ತಿ ಆಗ್ಬಿಟ್ಟು ಸೊ ಕತ್ತತ್ರ ಎಲ್ಲ ನೆಕ್ ಎಲ್ಲ ಕತ್ತಾಗಿರ್ಬೋದು, ಡಾರ್ಕ್ ಆಗೋದು, ಅಂಡರ್ ಆರ್ಮ್ಸ್ ಡಾರ್ಕ್ ಆಗೋದು, ಅದ್ರ ಜೊತೆಗೆ ಸ್ವಲ್ಪ ಸ್ಕಿನ್ ಟ್ಯಾಕ್ಸ್ ಎಲ್ಲ ಗ್ರೋತ್ ಆಗ್ತಾ ಬರುತ್ತೆ. ಅಂಡ್ ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಫ್ರಿಕ್ಷನ್ ಅಂದ್ರೆ ಉಜ್ಜೋದು, ರಬ್ ಆಗೋದು. ಸೊ ಇಲ್ಲಿ ನೆಕ್ ಕತ್ತತ್ರ ನಾವು ಹೆವಿ ಭಾರವಾಗಿರುವಂತ ಚೈನ್ ಆಗಿರೋದು, ಶರ್ಟ್ ಕಾಲರ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅಂಡರ್ ಆರ್ಮ್ಸ್ ಅಲ್ಲಿ ಕೈ ಅಳ್ಳಾಡ್ಸ್ಬೇಕಾದ್ರೆ ಅಥವಾ ಥೈಸ್ ಹತ್ರ ನಡಿಬೇಕಾದ್ರೆ ಸೊ ಎಲ್ಲಿ ಫ್ರಿಕ್ಷನ್ ಇರುತ್ತೆ, ಎಲ್ಲಿ ಚರ್ಮ ಒಂದಕ್ಕೊಂದಕ್ಕೆ ರಬ್ ಆಗುತ್ತೆ, ಆ ಜಾಗದಲ್ಲಿ ಕಾಣಿಸ್ತಾ ಬರುತ್ತೆ. ಅದ್ರ ಜೊತೆಗೆ ಅಫ್ಕೋರ್ಸ್ ಹಾರ್ಮೋನಲ್ ಚೇಂಜಸ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಕಾಣಿಸುತ್ತೆ. ತುಂಬಾ ಡಯಾಬಿಟಿಸ್ ಇದ್ರೆ, ಸೊ ಹೈಪರ್ ಕೊಲೆಸ್ಟ್ರಾಲಿಮಿ, ಬಾಡಿಯಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದ್ರೆ, ಬಾಡಿ ವೆಯ್ಟ್ ಗೇನ್ ಜಾಸ್ತಿ ಆದ್ರೆ